ರಾಜ್ಯದಲ್ಲಿ ವಿಪಕ್ಷ ಇದೇನೋ ಇಲ್ವೋ ಅಂತಕ್ಕಂಥ ಆರೋಪವನ್ನ ಜನನು ಮಾಡ್ತಾರೆ, ಆಡಳಿತ ಪಕ್ಷನೂ ಮಾಡ್ತಾ ಇದೆ. ಅವ್ರ ಆಡಳಿತ ಪಕ್ಷ ಇದೆಯೋ ಇಲ್ಲೋ ಅಂತ ನಾವು ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದೀರಿ. ಯಾವ್ದಾದ್ರು ತಾರ್ಕಿಕ ಅಂತ್ಯಕ್ಕೆ ಹೋಗಿರ್ತಕ್ಕಂಥ ಹೋರಾಟ ಸರ್? ತಾರ್ಕಿಕ ಅಂತ್ಯಕ್ಕೆ ರಾಜೀನಾಮೆ ಕೊಡಿಸಿದ್ರಲ್ಲ ಮಿನಿಸ್ಟ್ರದು. ಸಿದ್ದರಾಮಯ್ಯಿಂದ 14 ಸೈಟು ವಾಪಸ್ ಕೊಡಿಸಿದಿರಲ್ಲ. ಇವೆಲ್ಲ ಕೊಡಿಸಿರೋದು ಬಿ ಜೆ ಪಿಯ ಹೋರಾಟದ ಫಲವಾಗಿಯೇ. ಇಲ್ಲಾಂದ್ರೆ ಏನು ಅವರೇನು ಸುಮ್ಮನೆ ಕೊಟ್ಬಿಡ್ತಾ ಇದ್ರಾ? ಪ್ರತಿಯೊಂದೂ ನನ್ನ ಗಮನಕ್ಕೆ ಬಂದಂಗೆ ಕರ್ನಾಟಕದ ಬಿ ಜೆ ಪಿಯ ಹಿಸ್ಟ್ರಿಯಲ್ಲಿ 2.5 ವರ್ಷದಲ್ಲಿ ಇಷ್ಟು ಹೋರಾಟ ಮಾಡಿರೋದು ಯಾವತ್ತೂ ಇಲ್ಲ. ಅಷ್ಟು ಹೋರಾಟವನ್ನು ಈ 2.5 ವರ್ಷದಲ್ಲಿ ಮಾಡಿದಿರಿ, ಮುಂದೆನೂ ಹೋರಾಟವನ್ನು ಮಾಡ್ತೀರಿ. CID ಕೊಟ್ಟರೆ ಏನು, ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಮುಚ್ಚಾಕ್ತಾರೆ, ಆ ಥರ ಅಷ್ಟೇ. ಮುಚ್ಚಾಕೋ ಕೆಲಸ. ಈ ಸಮಾವೇಶ ಮಾಡಿರೋದೇ ಗಂಭೀರವಾಗಿ ತಗೊಳಕ್ಕೋಸ್ಕರ. ರಾಜ್ಯದ ಇದನ್ನು CBI ತನಿಖೆ ಕೊಡಿ ಅನ್ನೋ ಹೋರಾಟವನ್ನು ಇವತ್ತು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. CBI ತನಿಖೆ ಕೊಡಬೇಕು. ಕೇಂದ್ರದ ಕೈಗೊಂಬೆಗಳಾಗಿವೆ, ಅದರಿಂದಾಗಿ ಅಲ್ಲಿ ನ್ಯಾಯ ಸಿಗಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಹಿಂದೆ ದೇಶದಲ್ಲಿ 60 ವರ್ಷ ಕಾಂಗ್ರೆಸ್ ಇತ್ತಾರಲ್ಲ, ಅವಾಗೇನು ED CBI ಎಲ್ಲ ಏನು ವಿರೋಧ ಪಕ್ಷದ ಕೈಗೊಂಬೆ ಆಗಿತ್ತ? ಅದನ್ನು ಕೂತ್ಕೊಂಡು ಚರ್ಚೆ ಮಾಡ್ತೀರಿ. ಈಗ ಬಂದಿದ್ದೀರಿ. ಈ ಹೋರಾಟ ತಾರ್ಕಿಕ ಅಂತ್ಯ ಕಾಣಬಹುದಾ? ಗ್ಯಾರಂಟಿ ಕಾಣುತ್ತೆ. ಎಲ್ಲ ಹೋರಾಟನೂ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀರಿ, ಯಾವುದು ಅರ್ಧದಲ್ಲಿ ಬಿಟ್ಟಿಲ್ಲ. ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಬಂದ ಮೇಲೆ ಒಂದು ಹೋರಾಟವನ್ನು ನಾವು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋದ್ರೊಳಗಡೆ ಇನ್ನೊಂದು ಹೋರಾಟ ಸಿಗ್ತೈತೆ. ಎಷ್ಟು ದಿನ ಬೇಕಾಗ್ಬೋದು ಸರ್? ಈಗ ನಾವು ಚಿಟ್ಲಘಟ್ಟ ಹೋರಾಟ, ನಾವು ಕೋಗಿಲು ಹೋರಾಟ ಪ್ರಾರಂಭ ಮಾಡಿದ್ರಿ. ಇನ್ನೇನು ಕೋಗಿಲು ಹೋರಾಟ ಮಾಡ್ತಾ ಇದ್ದಂಗೆ ಚಾಮರಾಜಪೇಟೆಯಲ್ಲಿ ಹಲ್ಲೆ, ದೇವಸ್ಥಾನದ ಇವ್ರ ಮೇಲೆ ಹಲ್ಲೆ ಮಾಡಿದ್ರು. ಯಾರವರು? ನಮ್ಮ ಪೂಜೆಗೆ ಹೊರಟಂಥವ್ರು. ಅದಾದ ತಕ್ಷಣ ಮತ್ತೆ ಈಗ ಶಿಡ್ಲಘಟ್ಟ. ದಿನಕ್ಕೊಂದೊಂದು ಅಸ್ತ್ರ ಕೊಡ್ತಾ ಇದ್ದಾರೆ. ಯಾವುದನ್ನು ನಾವು ಫುಲ್ಲು ಒಂದು ನಮ್ಮ BJP ಇದ್ದಾಗ ವರ್ಷಕ್ಕೊಂದು ಅಸ್ತ್ರ ಕೊಡ್ತಾ ಇರಲ್ಲ. ಇವ್ರು ದಿನಕ್ಕೊಂದು ಅಸ್ತ್ರ ಕೊಡ್ತಾ ಇದ್ದಾರೆ ವಿರೋಧ ಪಕ್ಷಗಳಿಗೆ. ಫುಲ್ ಬಂಚೆ ಅಲ್ಲ, ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇರೋದು. ಈಗ ನಮ್ಮ ಹೋರಾಟ ಇಲ್ಲಿ ಬಂದಿದ್ದೀರಿ, ಇಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ. ಇದೇ ರೀತಿ ಇನ್ನೂ ನಮ್ಮದು 4 ಹೋರಾಟಗಳಿದೆ. ಡ್ರಗ್ ಮಾಫಿಯಾ ಬಗ್ಗೆ ನಾವು ಮೈಸೂರಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಅದೇ ರೀತಿ ಇನ್ನೂ ಗೃಹಲಕ್ಷ್ಮಿ 5,000 ಕೋಟಿ ಲೂಟಿ ಮಾಡಿರೋದ್ರ ಬಗ್ಗೆ ಹುಬ್ಳಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಕಂಟಿನ್ಯೂಸ್ ಇನ್ನೊಂದು ತಿಂಗಳು ಪೂರ್ತಿ ಹೋರಾಟ, ದೊಡ್ಡ ಹೋರಾಟಗಳನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತೀರಿ. ಈಗ 5,000 ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿಲ್ಲ ಅಂತಿರಲ್ಲ, 5,000 ಕೋಟಿನ ಲೂಟಿ ಹಿಡಿದಿದ್ದು ಯಾರು ಹಿಡಿದ್ರು? ನಾವೇ ಹಿಡಿದಿದ್ದು, ನಾವೇ ಹುಡುಕಿದ್ದು, ನಾವೇ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದು, ನಾವೇ ವಿಧಾನಸಭೆಯಲ್ಲಿ ಕ್ಷಮಾಪಣೆ ಕೇಳಿಸಿದ್ದು ಮಂತ್ರಿಗೆ. ಮುಖ್ಯಮಂತ್ರಿ ಅದ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿಸಿದ್ದು ನಾವೇ. ಇದಕ್ಕಿಂತ ಬೇಕಾ ದಾಖಲೆ? ಇದಕ್ಕಿಂತ ದಾಖಲೆ ಬೇಕಾ?